ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಓವನ್ನಲ್ಲಿ ಬೆಣ್ಣೆ ಬಿಸ್ಕೆಟ್ ಹೇಗೆ ಮಾಡೋದು ಅಂತ ನೋಡೋಣ. ಮತ್ತು ಓವನ್ನ ಪ್ರೀಹೀಟ್ ಹೇಗೆ ಮಾಡ್ಕೊಳ್ಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ಪಷ್ಟು ಬೆಣ್ಣೆ ಹಾಕ್ಕೋಬೇಕು. ಫ್ರಿಜ್ಜಲ್ಲಿ ಇಟ್ಟಿದ್ರೆ ಅದನ್ನು ನಾರ್ಮಲ್ ಟೆಂಪ್ರೇಚರಿಗೆ ಬರೋವರೆಗೂ ಹೊರಗಡೆ ಇಟ್ಬಿಟ್ಟು ಆಮೇಲೆ ಉಪಯೋಗಿಸಿ. ಈ ಥರ ಚೆನ್ನಾಗಿ 2-3 ನಿಮಿಷ ಬೀಟ್ ಮಾಡಿ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಬೀಟ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಅರ್ಧ ಕಪ್ಪಷ್ಟು ಶುಗರ್ನ ಪೌಡರ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು 3-4 ಮಿನಿಟ್ಸ್. ಎಲೆಕ್ಟ್ರಿಕ್ ಬೀಟರ್ ಇದ್ದರೆ ಅದು ಉಪಯೋಗಿಸ್ಕೊಂಡ್ರೆ ಬೇಗನೆ ಆಗುತ್ತೆ. ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಕೈಯಲ್ಲೇ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಕೂಡ ಸಿಲ್ಕಿ ಸ್ಮೂತ್ ಟೆಕ್ಸ್ಚರ್ ಬರಬೇಕು, ಆ ಥರ ಬೀಟ್ ಮಾಡ್ಕೋಬೇಕು. ಈ ಥರ ಬೀಟ್ ಮಾಡಿ ನಾವು ಎಷ್ಟು ಸಾಫ್ಟಾಗಿ ಮಾಡ್ಕೋತೀವೋ ಅಷ್ಟು ಸಾಫ್ಟಾಗಿ ಬೆಣ್ಣೆ ಬಿಸ್ಕೆಟ್ ಬರುತ್ತೆ. ನಾನು ಓವನ್ನ ಹೊಸದಾಗಿ ತೊಗೊಂಡಾದಾಗ ಫಸ್ಟ್ ಟೈಮ್ ಟ್ರೈ ಮಾಡಿದ ರೆಸಿಪಿ ಇದು. ಓವನ್ ಇಲ್ಲದೇನು ಕುಕ್ಕರಲ್ಲಿ ಅಥವಾ ದಪ್ಪ ತಳದ ಪಾತ್ರೆನಲ್ಲೂ ಕೂಡ ಬೆಣ್ಣೆ ಬಿಸ್ಕೆಟ್ ಮಾಡ್ಕೋಬೋದು. ನೋಡಿ, ಬೀಟ್ ಮಾಡ್ತಾ ಮಾಡ್ತಾ ಐಸ್ ಕ್ರೀಮ್ ಥರ ಆಗುತ್ತೆ, ಆ ಟೆಕ್ಸ್ಚರ್ ಬಂದಿರುತ್ತೆ. ಆವಾಗ ಮೈದಾ ಸೇರಿಸ್ಕೊಳ್ಳೋಣ. ಇದಕ್ಕೆ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ಹಾಗೆ ಸ್ಮೂತಾಗಿ ಮಿಕ್ಸ್ ಮಾಡ್ಕೋಬೇಕು. ಬೀಟ್ ಮಾಡೋದಾಗಲಿ ನಾದೋದಾಗಲಿ ಏನು ಮಾಡೋದು ಬೇಡ. ಜಾಮೂನಿಗೆಲ್ಲ ನಾವು ಬೆರಳಲ್ಲೇ ಕಲಿಸ್ಕೋತೀವಲ್ವ, ಆ ಥರ ಕಲಿಸ್ಕೋಬೇಕು. ಇದನ್ನು ತುಂಬ ಪ್ರೆಸ್ ಮಾಡಿ ಮಾಡಿಕೊಂಡ್ರೆ ಬೆಣ್ಣೆ ಬಿಸ್ಕೆಟ್ ಒಳಗಡೆ ಗಂಟು ಥರ ಸಿಗತ್ತೆ. ಹಾಗಾಗಿ ಬೆರಳಲ್ಲೇ ಸ್ಮೂತಾಗಿ ಕಲಿಸ್ಕೋಬೇಕು. ನೋಡಿ, ಹಿಟ್ಟು ರೆಡಿಯಾಗಿದೆ, ಸಾಫ್ಟಾಗಿ ಬಂದಿದೆ. ಸ್ವಲ್ಪ ಸ್ವಲ್ಪ ತೊಗೊಂಡು ಉಂಡೆಗಳು ಮಾಡ್ಕೊಳ್ಳೋಣ. ತುಂಬ ಪ್ರೆಸ್ ಮಾಡೋದು ಬೇಡ, ಮೇಲಷ್ಟೇ ಸ್ವಲ್ಪ ರೌಂಡಿಗೆ ಮಾಡಿಕೊಂಡು ಮೇಲೆ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ರೆಡಿಯಾಗಿದೆ. ಇವಾಗ ಓವನ್ನ ಪ್ರೀಹೀಟ್ ಮಾಡ್ಕೊಳ್ಳೋಣ. ಈ ಸ್ಟೀಲ್ ಸ್ಟ್ಯಾಂಡ್ ಏನು ಕಾಣ್ತಿದೆ ಅದು ಲೋಯರ್ ರ್ಯಾಕ್ ಅಂತ ಹೇಳ್ತಾರೆ. ಅದನ್ನು ಇಟ್ಬಿಟ್ಟು ಪ್ರೀಹೀಟ್ ಮಾಡ್ಕೊಳ್ಳೋಣ. ಬಿಸ್ಕೆಟ್ಸ್, ಕೇಕ್ಸ್ಗೆಲ್ಲ ಇದೇ ಸ್ಟ್ಯಾಂಡ್ನೇ ಯೂಸ್ ಮಾಡ್ಕೊಳ್ಳೋದು. ಕುಕ್ ಮೋಡ್ಗೆ ಹೋಗ್ಬಿಟ್ಟು ಅಲ್ಲಿ ಕನ್ವೆನ್ಷನ್ ಮೋಡ್ನ ಸೆಲೆಕ್ಟ್ ಮಾಡ್ಕೋಬೇಕು. ಡಿಫಾಲ್ಟಾಗಿ 180 ಡಿಗ್ರಿ ಬರುತ್ತೆ. ನಾಬ್ನ ಯೂಸ್ ಮಾಡಿಕೊಂಡು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ನನಗಿವಾಗ 180 ಡಿಗ್ರಿನೇ ಬೇಕು, ಅಷ್ಟಕ್ಕೆ ಸೆಟ್ ಮಾಡ್ತಾಯಿದ್ದೀನಿ. ಟೆಂಪ್ರೇಚರ್ನ ಸೆಟ್ ಮಾಡಿದ್ಮೇಲೆ ಸ್ಟಾರ್ಟ್ ಬಟನ್ನ 2 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಪ್ರೀಹೀಟಿಂಗ್ ಸ್ಟಾರ್ಟ್ ಆಗುತ್ತೆ. 2-3 ನಿಮಿಷ ಬೇಕಾಗುತ್ತೆ ಪ್ರೀಹೀಟ್ ಆಗೋದಕ್ಕೆ. ನಾವು ಸೆಟ್ ಮಾಡಿರೋ ಟೆಂಪ್ರೇಚರ್ ರೀಚ್ ಆದ ತಕ್ಷಣ ಬೀಪ್ ಸೌಂಡ್ ಬರುತ್ತೆ. ಆವಾಗ ನಾವು ಬೇಕಿಂಗ್ ಟ್ರೇನ ಇಟ್ಟು ನಮಗೆ ಎಷ್ಟು ನಿಮಿಷಕ್ಕೆ ಬೇಕೋ ಅಷ್ಟು ಟೈಮ್ನ ಸೆಟ್ ಮಾಡ್ಕೋಬೇಕು. ನಾನಿಲ್ಲಿ 10 ಮಿನಿಟ್ಸಿಗೆ ಸೆಟ್ ಮಾಡ್ತಾ ಇದ್ದೀನಿ. ಸೆಟ್ ಮಾಡಿ ಆದಮೇಲೆ ಸ್ಟಾರ್ಟ್ ಬಟನ್ನ 1 ಟೈಮ್ ಒತ್ತಿದ್ರೆ ಸಾಕು, ಸ್ಟಾರ್ಟ್ ಆಗುತ್ತೆ. ಪ್ರೀಹೀಟ್ ಏನಕ್ಕೆ ಮಾಡ್ಕೋಬೇಕಂದ್ರೆ ನಾವೀಗ ರೊಟ್ಟಿ ಚಪಾತಿ ಮಾಡುವಾಗ ಎಲ್ಲ ಹಂಚನ್ನ ಮೊದಲೇ ಬಿಸಿ ಮಾಡ್ಕೊಂಡು ಹಾಕಿದ್ರೆ ಚಪಾತಿ ಚೆನ್ನಾಗಿ ಬರುತ್ತೆ. ಹಂಚು ಬಿಸಿ ಇಲ್ಲದೆ ಇರುವಾಗ ಹಾಕಿದ್ರೆ ಚಪಾತಿ ಕೆಟ್ಟು ಹೋಗುತ್ತಲ್ವ, ಅದೇ ಥರ ಕೆಲವೊಂದು ಬೇಕ್ ಮಾಡಬೇಕಾದ್ರೆ ಪ್ರೀಹೀಟ್ ಬೇಕಾಗುತ್ತೆ. 10 ಮಿನಿಟ್ಸ್ ಆಗಿದೆ, ಎಂಡ್ ಅಂತ ತೋರಿಸ್ತಾ ಇದೆ ನೋಡಿ. ಇವಾಗ ಸ್ಟಾಪ್ ಬಟನ್ ಪ್ರೆಸ್ ಮಾಡಿಕೊಂಡು ಟ್ರೇ ಹೊರಗಡೆ ತೆಕ್ಕೊಳ್ಳೋಣ. ಅದು ಕೂಲಿಂಗ್ ಅಂತ ತೋರಿಸ್ತಾ ಇದೆ, ತಾನಾಗೆ ಕೂಲ್ ಆಗ್ತಾ ಇರುತ್ತೆ. ಅದು ಕೂಲಿಂಗ್ ಕಂಪ್ಲೀಟ್ ಆಗೋವರೆಗೂ ಆಫ್ ಮಾಡಬೇಡಿ. ಬಿಸ್ಕೆಟ್ಸ್ ಚೆನ್ನಾಗೇ ಬಂದಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.